ಅಕ್ಕ ಬೇಗ ಹೊರಟು ಬಾ ಅಕ್ಕ. ನೀನು ಇನ್ನೂ ಕೂಡ ಲೇಟ್ ಮಾಡ್ತಾ ಇದ್ರೆ, ಮೊದ್ಲೇ ನೀನ್ ಲೇಟ್ ಮಾಡಿದ್ರಿಂದ ಇಬ್ರು ಆಟೋದವರು ಹೋಗ್ಬಿಟ್ರು. ಇನ್ನು ಪುನಃ ಲೇಟ್ ಮಾಡ್ತಾ ಇದ್ರೆ ಇವಾಗ ಬಂದಿರುವ ಆಟೋ ಡ್ರೈವರ್ ಕೂಡ ಹೋಗ್ಬಿಡ್ತಾನೆ. ಹೀಗೆ ವೀಣಾ ಚೆನ್ನಾಗಿ ರೆಡಿಯಾಗಿ ತನ್ನ ಅಕ್ಕನನ್ನು ಜೋರಾಗಿ ಕರಿತಾ ಇದ್ಲು. ಆಗ ವೀಣನ ಅಕ್ಕ ಗೀತಾ ರೆಡಿ ಹಾಕೊಂಡು ರೂಮಲ್ಲಿ ಕೂತಿದ್ಲು. ಅಯ್ಯೋ ವೀಣಾ, ನಾನ್ ನಿನ್ ಜೊತೆ ಮೊದ್ಲೇ ಹೇಳ್ದೆ ಅಲ್ವಾ, ನಾನ್ ರೆಡಿ ಆಗ್ಲಿಕ್ಕೆ ತುಂಬಾ ಸಮಯ ಆಗುತ್ತೆ, ಅದ್ರಿಂದ ನಾನ್ ಮೊದ್ಲು ಸ್ನಾನ ಮಾಡ್ಕೋತೀನಿ ಅಂತ. ಆದ್ರೆ ನೀನೇ ಹೋಗಿ ಸ್ನಾನ ಮಾಡ್ಕೊಂಡೆ. ಇವಾಗ ನೋಡು, ಈ ಕೂದ್ಲು ಒಣಗದೇ ಇಲ್ಲ. ಅದಕ್ಕೇನೆ ಅಕ್ಕ ನಾನ್ ನಿನ್ಗೆ ಹೇಳಿದ್ದು, ಕೂದ್ಲು ಅಷ್ಟು ಉದ್ದ ಬೇಡ, ಕಟ್ ಮಾಡು ಅಂತ. ನೀನು ಪ್ರತಿ ಸಲ ಹೀಗೇನೆ ಲೇಟ್ ಮಾಡ್ತಾ ಇದ್ರೆ ನಿನ್ನ ಕರ್ಕೊಂಡೋಗಿ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಮೊಟ್ಟೆ ಒಡಿಸ್ಬಿಡ್ತೀನಿ. ಆ ಮಾತನ್ನು ಕೇಳಿದ ತಕ್ಷಣ ಗೀತಾ ಕೋಪದಿಂದ ಹೊರಗೆ ಬಂದು, ನಿನಗೆ ಹೊಟ್ಟೆ ಕಿಚ್ಚು ಕಣೆ, ನನ್ನ ಹಾಗೆ ನಿನ್ಗೆ ಕೂದ್ಲು ಇಲ್ಲ ಅಂತ. ಹಬ್ಬೋ, ಹೌದೌದು, ನಿನ್ನ ಜುಟ್ಟಿಗಿಂತ ಉದ್ದವಾದ ಜುಟ್ಟು ಯಾರಿಗಿದೆ? ಸಂತೆಗೆ ಹೋದ್ರೆ ಸಾಕು, ನಿನಗಿಂತ ಉದ್ದವಾದ ವಿಗ್ಗು ಸಿಗುತ್ತೆ. ಹಾಗಾದ್ರೆ ಹೋಗಿ ತಗೊಳ್ಳೆ. ನೀನು ಹೀಗೇನೆ ಮಾತಾಡ್ತಾ ಇರೋ, ಬಂದಿರುವ ಆಟೋದವನ್ ಕೂಡ ಹೋಗ್ಬಿಡ್ತಾನೆ. ತಂಗಿ, ಸ್ವಲ್ಪ ಜಡೆ ಹಾಕಕ್ಕೆ ಸಹಾಯ ಮಾಡ್ತೀಯಾ? ಹಾಗೆ ಅಂತ ಹೇಳಿದಾಗ ವೀಣಾ ಕೂಡ ಅಕ್ಕನಿಗೆ ಜಡೆ ಹಾಕೋದ್ರಲ್ಲಿ ಸಹಾಯ ಮಾಡಿದ್ಲು. ಏನೇ ಅಕ್ಕ, ಇಷ್ಟುದ್ದ ಕೂದ್ಲುನ ಹೇಗೆ ನೀನು ಮೇಂಟೈನ್ ಮಾಡ್ತೀಯಾ? ಹೀಗೆ ಮಾತಾಡ್ಕೊಂಡು ಅಕ್ಕ ತಂಗಿಯರಿಬ್ಬರು ಆಟೋ ಬಳಿ ಬಂದ್ರು. ಆಟೋದವನು ಗೀತನ ಜುಟ್ಟು ನೋಡಿ ಆಶ್ಚರ್ಯಪಟ್ಟ. ಇದು ಒರಿಜಿನಲ್ ಜುಟ್ಟೇನಾ? ಇಲ್ಲ, ಇದು ವಿಗ್ಗು, ಮೊದ್ಲು ಆಟೋ ತೆಗಿ. ಹಾಗೆ ಹೇಳಿ ಅಕ್ಕ ತಂಗಿಯರಿಬ್ಬರು ಆಟೋದಲ್ಲಿ ಕೂತ್ಕೊಂಡು ಫಂಕ್ಷನ್ಗೆ ಹೊರಟ್ರು. ಏನಮ್ಮ ಇಷ್ಟೇ ಕೊಟ್ಟಿದ್ದೀರಾ? ಸ್ವಲ್ಪ ಜಾಸ್ತಿ ಹಣ ಕೊಡಿ. ಏನಯ್ಯ, ನೀನು 100 ರೂಪಾಯಿ ತಾನೆ ಕೇಳಿದ್ದು, ಮತ್ತೆ ಇವಾಗ ಜಾಸ್ತಿ ಕೇಳ್ತಿದ್ಯಲ್ಲ, ಏನು? ನೀವು ಇಬ್ರು ಮಾತ್ರ ಅಂದ್ರೆ ಪರವಾಗಿಲ್ಲ, ನಿಮ್ ಅಕ್ಕನ ಜುಟ್ಟು ನೋಡುದ್ರ, ಅದ್ನ ಎತ್ತಕ್ಕೇನೆ ಇನ್ನೊಬ್ರು ಬೇಕಾಗುತ್ತೆ. ಅದ್ರ ಭಾರ ಅಷ್ಟಿದೆ, ಕನಿಷ್ಠ ಒಂದ್ 10 ರೂಪಾಯಿ ಆದ್ರೂ ಜಾಸ್ತಿ ಕೊಡಿ. ಹಾಗೆ ಡ್ರೈವರ್ ಕೇಳಿದಾಗ ವೀಣಾ ಬೈಕೊಂಡೆ ಅವನಿಗೆ 10 ರೂಪಾಯಿ ಕೊಟ್ಲು. ನಿನ್ನ ಜುಟ್ಟಿನಿಂದ ಶ್ಯಾಂಪೂ, ಆಯಿಲ್ ಎಲ್ಲನೂ ಜಾಸ್ತಿ, ಇವಾಗ ಆಟೋಗೂ ಜಾಸ್ತಿ. ನಿನ್ನ ಉದ್ದವಾದ ಕೂದ್ಲಿಂದ ಎಲ್ಲನೂ ನಷ್ಟನೇ, ಯಾವುದು ಲಾಭ ಇಲ್ಲ. ಹಾಗೆ ಅಂತ ಬೈತಾ ಇದ್ಲು. ಫಂಕ್ಷನಿಗೆ ಬಂದಿರುವವರೆಲ್ಲರೂ ಗೀತಾಳ ಉದ್ದವಾದ ಕೂದ್ಲನ್ನು ನಿಂತು ಆಶ್ಚರ್ಯದಿಂದ ನೋಡ್ತಿದ್ರು. ಏನ್ರಿ ಇದು, ಇಷ್ಟೊಂದು ಉದ್ದವಾದ ಕೂದ್ಲಿರುವ ಹುಡುಗಿನ ನನ್ನ ಲೈಫಲ್ಲಿ ನೋಡಿಲ್ಲ, ನನ್ ಜೊತೆ ಒಂದು ಸೆಲ್ಫಿ ತಗೋಬೋದಾ? ಹಾಗೆ ಅಂತ ಅಲ್ಲಿರುವ ಭಾವನಾ ಎನ್ನುವ ಮಹಿಳೆ ಬಂದು ಗೀತನ್ ಬಳಿ ಕೇಳ್ತಾ ಇದ್ರು. ಅದರಿಂದ ಗೀತನಿಗೆ ತುಂಬಾನೇ ಸಂತೋಷವಾಯಿತು. ನೋಡ್ದ ತಂಗಿ, ನನ್ನ ಉದ್ದವಾದ ಕೂದ್ಲು ನಿನಗಿಂತ ಎಲ್ರಿಗೂ ತುಂಬಾ ಇಷ್ಟನೇ. ಹಾಗೆ ಹೇಳಿ ಗೀತಾ ಆ ಯಂಗ್ಸು ಜೊತೆ ಒಂದು ಸೆಲ್ಫಿಯನ್ನು ತೆಗೆದುಕೊಂಡ್ಲು. ಹೀಗೆ ಆ ಫಂಕ್ಷನಿಗೆ ಬಂದಿರುವ ತುಂಬಾ ಜನರು ಕೂಡ ಗೀತನ್ ಜೊತೆ ಸೆಲ್ಫಿ ತಗೊಳ್ಳಲು ಮುಂದಾಗ್ತಾ ಇದ್ರು. ನೀವು ನಿಮ್ಮ ಕೂದ್ಲಿಗೆ ಏನ್ರಿ ಆಗ್ತಾ ಇದ್ದೀರಾ? ನಮಗೂ ಕೂಡ ಇಷ್ಟೊಂದು ಉದ್ದವಾದ ಕೂದ್ಲು ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಹೀಗೆ ಎಲ್ಲರೂ ಬಂದು ಗೀತನ ಬಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು. ಗೀತನ ತಂಗಿಯಾದ ವೀಣಾ ಇದನ್ನೆಲ್ಲ ದೂರದಿಂದ ನಿಂತು ನೋಡ್ತಾ ಇದ್ಲು. ಆ ನಂತರ ಇಬ್ಬರು ಮನೆಗೆ ಹೊರಟು ಬಂದ್ರು. ವೀಣನಿಗೆ ರಾತ್ರಿ ನಿದ್ರೆ ಬರದೆ ತನ್ನ ಅಕ್ಕಳ ಉದ್ದವಾದ ಕೂದಲಿನ ಬಗ್ಗೆ ಹಾಗೂ ಅವಳ ಜೊತೆ ಎಷ್ಟೋ ಜನರು ಸೆಲ್ಫಿ ತಗೊಳ್ಳಲು ಬಂದ ವಿಷಯದ ಬಗ್ಗೆನೆ ಆಲೋಚನೆ ಮಾಡ್ಕೊಂಡೇ ಕೂತಿದ್ಲು. ಮರುದಿನ ವೀಣಾ ತನ್ನ ಅಕ್ಕನ ಬಳಿ ಬಂದು, ಅಕ್ಕ, ನಾವು ತುಂಬಾ ಕಷ್ಟಪಡದೆ ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ಸರಿಯಾದ ಐಡಿಯಾ ಒಂದು ನನಗೆ ಬಂದಿದೆ. ಹಾಗಾದ್ರೆ ನಾವು ಕಷ್ಟನೇ ಪಡದೆ ಹಣವನ್ನು ಸಂಪಾದನೆ ಮಾಡ್ಬೋದಾ? ಹೇಗೆ ತಂಗಿ? ಅಕ್ಕ, ನಿನ್ನ ಉದ್ದವಾದ ಕೂದಲಿಂದ. ಹೀಗೆ ವೀಣಾ ಅವಳಿಗೆ ಬಂದ ಆಲೋಚನೆ ಬಗ್ಗೆ ಹೇಳಿದ್ಲು. ತಂಗಿ, ನೀನು ಹೇಳಿದ ಹಾಗೆ ಸರಿಯಾಗುತ್ತಾ? ಖಂಡಿತ ಕಣಕ್ಕ, ನನ್ ಮಾತ್ ಕೇಳು. ಆ ನಂತರ ವೀಣಾ ಸ್ವಲ್ಪ ಊರೊಳಗೆಲ್ಲ ಸುತ್ತಾಡ್ಕೊಂಡು, ನೀವು ಎಲ್ಲರೂ ಕೂಡ ಪ್ರಪಂಚದಲ್ಲಿ ಎಲ್ಲೂ ಕೂಡ ನೋಡಲಾರದಷ್ಟು ಉದ್ದವಾದ ಕೂದಲಿರುವ ಮಹಿಳೆಯನ್ನು ನಿಮ್ಮ ಮುಂದೆ ಕರ್ಕೊಂಬರ್ತೀನಿ. ಇವತ್ತು ಸಂಜೆ ಆ ರೀತಿ ಒಂದು ಹುಡುಗಿಯ ಜೊತೆ ನೀವೆಲ್ಲರೂ ಸೆಲ್ಫಿ ತಗೊಳ್ಬೇಕಂದ್ರೆ ಮೊದಲೇ ಟಿಕೆಟ್ ಅನ್ನು ಪಡೆದುಕೊಳ್ಳಬೇಕು. ಟಿಕೆಟಿನ ಬೆಲೆ ಕೇವಲ 10 ರೂಪಾಯಿ ಮಾತ್ರ. ಹಾಗೆ ಅಂತ ಹೇಳಿದಾಗ ಜನರು ಗೀತನ ಕೂದಲನ್ನು ನೋಡ್ಲಿಕ್ಕೆ ತಂಡೋಪತಂಡವಾಗಿ ಬಂದ್ರು. ಎಲ್ಲರನ್ನು ನೋಡಿ ಗೀತಾ ಆಶ್ಚರ್ಯಪಟ್ಲು. ತಂಗಿ, ಏನೇ ಇದು ನಿನ್ನ ಐಡಿಯಾ? ನಿನ್ನ ಐಡಿಯಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಕಣೆ. ಹೀಗೆ ಗೀತಾ ಅವಳ ತಂಗಿಯನ್ನು ಮೆಚ್ಕೊಳ್ತಾ ಇದ್ಲು. ಗೀತಾ ಕೂದಲನ್ನು ನೋಡಲು ಬಂದ ಜನರ ಜೊತೆ ಅಕ್ಕ ತಂಗಿಯರಿಬ್ಬರು ಚೆನ್ನಾಗಿ ಹಣ ಸಂಪಾದನೆ ಮಾಡಿದ್ರು. ಆಗ ತಂಗಿ ವೀಣಾ ಸ್ವಲ್ಪ ಜನರನ್ನು ಕರ್ಕೊಂಬಂದು, ಅಕ್ಕ, ಇನ್ ಮುಂದೆ ನಿನ್ ಕೂದ್ಲು ಎತ್ತುವಂತ ಕಷ್ಟ ನಿನಗೆ ಬೇಡ. ಇನ್ 4 ಜನ ನಿನ್ ಕೂದ್ಲು ಎತ್ತುತ್ತಾರೆ. ಯಾಕೇನೆ ತಂಗಿ, ನನ್ ಕೂದ್ಲುನ ನಾನ್ ಎತ್ಕೋತೀನಿ. ಅದಲ್ಲಕ್ಕ, ನಾವು ನಮ್ಮ ಸುತ್ತಲೂ 4 ಜನನ ಇಟ್ಕೊಂಡು ಬಿಲ್ಡಪ್ ಕೊಟ್ರೆ ಮಾತ್ರ ಹಣ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಹೀಗೆ ವೀಣಾ ಹೇಳಿದ ಹಾಗೆ ಗೀತಾ ಎಲ್ಲೋದ್ರು ಅವಳು ಕೂದ್ಲು ಎತ್ಕೊಳಕ್ಕೆ 4 ಜನ ಯಾವಾಗ್ಲೂ ಇರ್ತಿದ್ರು. ಆ ವಿಚಿತ್ರವನ್ನು ನೋಡಲು ಜನರು ಗುಂಪು ಗುಂಪಾಗಿ ಬರ್ತಾ ಇದ್ರು. ಆ ಹಣದಲ್ಲಿ ಅವರು ಮನೆಯನ್ನು ಕಟ್ಟಿದ್ರು.
ಕಾರುಗಳನ್ನು ಕೂಡ ತಗೊಂಡ್ರು. ತುಂಬಾ ಲಕ್ಸರಿಯಾಗಿ ಜೀವನ ಮಾಡಿದ್ರು. ಏನಮ್ಮ, ನಿನಗೆ ಜುಟ್ಟುನ ಸರಿಯಾಗಿ ಎತ್ಕೊಳಕ್ಕಾಗಲ್ವಾ? ವೀಣಾ, ಇವಳನ್ನ ಕೆಲ್ಸದಿಂದ ತೆಗೆದುಬಿಡು. ಸರಿ ಅಕ್ಕ. ಹೀಗೆ ಹಣ ಅಕ್ಕ ತಂಗಿಯರಿಬ್ಬರಿಗೂ ಅಧಿಕವಾಗಿ ಬರುವುದರಿಂದ ಜನರನ್ನು ನೋಡಿ ಕೇವಲ ಮಾಡ್ತಿದ್ರು. ಇನ್ನು ಎಷ್ಟು ದಿನ ಅಂತ ಫೋಟೋಗೆ ಸೆಲ್ಫಿ ಕೊಟ್ಕೊಂಡು ನಾವು ಯಾವಾಗ್ಲೂ ಹಣ ಸಂಪಾದನೆ ಮಾಡೋದು? ನಿನ್ನ ಕೂದ್ಲಿಟ್ಕೊಂಡು ವ್ಯಾಪಾರ ಮಾಡೋಣ. ಏನೇ ವ್ಯಾಪಾರ ಅಂತೀಯಾ? ಏನ್ ವ್ಯಾಪಾರನೇ ಇದು? ಈ ಆಯಿಲ್ನ ನೋಡ್ದ? ಈ ಆಯಿಲ್ ಸಾಧಾರಣವಾಗಿ ಜುಟ್ಟಿಗೆ ಹಾಕುವ ಆಯಿಲ್. ಈ ಆಯಿಲ್ನ ಹಾಕೋದ್ರಿಂದನೇ ನಿನ್ಗೆ ಇಷ್ಟೊಂದು ಉದ್ದವಾದ ಕೂದ್ಲು ಬಂತು ಅಂತ ಎಲ್ಲರನ್ನು ನಂಬಿಸೋಣ. ಅವಾಗ ನಮಗೆ ಇದ್ರ ಮೇಲೆ ವ್ಯಾಪಾರ ಆಗುತ್ತೆ. ಆ ತಂಗಿ, ಎಷ್ಟು ಒಳ್ಳೆ ಐಡಿಯಾ ಕಣೆ. ಇನ್ಯಾಕೆ ನೀ ತಡ ಮಾಡೋದು? ನಿನ್ನ ಕೆಲ್ಸವನ್ನ ಆರಂಭಿಸು. ಅಕ್ಕ, ಅದೇ ಕೆಲ್ಸದಲ್ಲಿ ಇದ್ದೀನಕ್ಕ. ಆ ದಿನ ತಂಗಿ ವೀಣಾ ಫೋನಲ್ಲಿ ಒಂದು ವಿಡಿಯೋ ಮಾಡಿದ್ಲು. ಇದು ನಿಮಗೂ ಕೂಡ ಇಷ್ಟೊಂದು ಸುಂದರವಾಗಿ ಉದ್ದವಾಗಿ ಕೂದ್ಲು ಬರ್ಬೇಕಾ, ಅಥವಾ ಬೋಳಾಗಿರುವ ನಿಮ್ಮ ತಲೆಯಲ್ಲಿ ಕೂದ್ಲು ಬರ್ಬೇಕಾ? ಈ ಆಯಿಲ್ ಅನ್ನು ಉಪಯೋಗಿಸಿ. ಅದನ್ನು ನೋಡಿ ಜನರು ಗುಂಪು ಗುಂಪಾಗಿ ಬರಲಾರಂಭಿಸಿದ್ರು. ಅದರಿಂದ ಇನ್ನಷ್ಟು ಅಧಿಕ ಲಾಭವನ್ನು ಸಂಪಾದನೆ ಮಾಡಿದ್ರು. ಹೀಗೆ ಅವರ ಜೀವನ ಸಂತೋಷವಾಗಿ ನಡೀತಾ ಇದ್ದಾಗ ಅವರ ಮನೆಗೆ ಒಬ್ಬರು ಸನ್ಯಾಸಿ ಬಂದ್ರು. ಒಂದು ದಿನ, ಅಮ್ಮ, ನಾನು ತುಂಬಾ ದೂರದಿಂದ ಬರ್ತಾ ಇದ್ದೀನಿ. ಇನ್ನು ತುಂಬಾ ದೂರ ಪ್ರಯಾಣ ಕೂಡ ಮಾಡ್ಬೇಕು. ನನಗೆ ಈ ಒಂದು ಹೊತ್ತು ನಿಮ್ಮ ಮನೆಯಲ್ಲಿ ಆಶ್ರಯ ಕೊಡ್ತೀರಾ? ಹೀಗೆ ತುಂಬಾ ವಿನಯದಿಂದ ಕೇಳಿದ್ರು. ಆವಾಗ ವೀಣಾ, ಏನು, ನಾವು ನಿನಗೆ ಆಶ್ರಯ ಕೊಡ್ಬೇಕಾ? ನಿನ್ನ ಅವತಾರ ಹೇಗಿದೆ ಅಂತ ನೋಡಿದೀಯಾ? ನಿನ್ನಂತವ್ರು ನಮ್ಮ ಗೇಟಿನ ಹೊರಗಡೆ ಇರ್ಬೇಕೇ ಹೊರತು ಒಳಗಡೆ ಅಲ್ಲ. ಹೀಗೆ ವೀಣಾ ಮಾತಾಡ್ತಾ ಇರುವಾಗ ಮಧ್ಯದಲ್ಲಿ ಗೀತಾ ಮಧ್ಯಕ್ಕೆ ಬಂದು, ತಂಗಿ, ಈ ವ್ಯಕ್ತಿಯ ತಲೆ ನೋಡ್ದ? ಒಂದು ಕೂದಲು ಕೂಡ ಇಲ್ಲ. ಈ ಜನ ಮೊಟ್ಟೆ. ಹೀಗೆ ವೀಣಾ ಸನ್ಯಾಸಿಯ ತಲೆಯನ್ನು ನೋಡಿ ತಮಾಷೆ ಮಾಡಿದ್ಲು. ಆಗ ಸನ್ಯಾಸಿಗೆ ಕೋಪ ಬಂದು ಅಕ್ಕ ತಂಗಿಯರನ್ನು ನೋಡಿ, ನಿಮಗೆ ಹಣ ಜಾಸ್ತಿ ಇರುವುದರಿಂದ ದುರಂಕಾರನೂ ಜಾಸ್ತಿಯಾಗಿದೆ. ಇಷ್ಟೊಂದು ಉದ್ದವಾದ ಕೂದ್ಲಿಟ್ಕೊಂಡು ತಾನೆ ಇಷ್ಟು ದಿನ ಹಣ ಸಂಪಾದನೆ ಮಾಡಿದ್ರಿ. ಇವಾಗ ಆ ಕೂದ್ಲೆ ಇಲ್ಲದ ಹಾಗೆ ಮಾಡ್ತೀನಿ. ಹಾಗೆ ಹೇಳಿ ಸನ್ಯಾಸಿ ಶಾಪ ಕೊಟ್ರು. ಅದರಿಂದ ಗೀತಾ ತಲೆ ಮೇಲೆ ಇರುವ ಕೂದಲೆಲ್ಲ ಉದುರಿ ಹೋಯಿತು. ಅಕ್ಕ ತಂಗಿಯರಿಬ್ಬರು ಅದನ್ನು ನೋಡಿ ತುಂಬಾ ದುಃಖಪಟ್ರು. ಸನ್ಯಾಸಿಯ ಕಾಲಿಗೆ ಬಿದ್ದು, ಸ್ವಾಮಿ, ನನ್ನನ್ನು ಕಾಪಾಡಿ. ನಾನು ಮಾತಾಡಿದ್ದು ತಪ್ಪೆ. ನನ್ನನ್ನು ದಯವಿಟ್ಟು ಕ್ಷಮಿಸಿ ಸ್ವಾಮಿ. ಹೌದು ಸ್ವಾಮಿ, ನಮ್ಮ ಸಂಪಾದನೆಯೇ ಆ ಜುಟ್ಟು. ಹೀಗೆ ಅಕ್ಕ ತಂಗಿಯರಿಬ್ಬರು ಸನ್ಯಾಸಿ ಬಳಿ ಬೇಡಿಕೊಂಡ್ರು. ಆಗ ಸನ್ಯಾಸಿ, ನಿಮಗೆ ಮತ್ತೆ ಆ ಕೂದಲು ಬರಬೇಕು ಅಂದ್ರೆ ನೀವು ಇಂದಿನಿಂದ ಬಡವರಿಗೆ ನಿಮ್ಮ ಸಂಪಾದನೆಯ ಅರ್ಧ ಭಾಗದಷ್ಟು ಕೊಟ್ಟು ಸಹಾಯವನ್ನು ಮಾಡಬೇಕು. ಯಾರನ್ನು ಕೂಡ ಕೇವಲವಾಗಿ ನಡೆಸಬಾರದು. ಹಾಗೆ ಮಾಡಿದ್ರೆ ಮತ್ತೆ ನಿಮ್ಮ ಕೂದಲು ತಿರುಗಿ ಬರುತ್ತೆ. ಹೀಗೆ ಮತ್ತೆ ಗೀತನಿಗೆ ಕೂದಲನ್ನು ಕೊಟ್ಟು ಆಶೀರ್ವಾದ ಮಾಡಿದ್ರು. ಅಂದಿನಿಂದ ಆ ಅಕ್ಕ ತಂಗಿಯರಿಬ್ಬರು ಎಲ್ರಿಗೂ ಸಹಾಯ ಮಾಡ್ತಾ ಇದ್ರು. ಲೀಲಾ, ಇವಾಗ ನಾವು ಆ ಫಂಕ್ಷನಿಗೆ ಹೋಗ್ಬೇಕಾ ಹೇಳು? ಅಲ್ಲಿ ನಿನ್ ತಂಗಿ ಕೂಡ ಬರ್ತಾಳೆ. ಅವಳು ನಿನ್ ಜೊತೆ ಬೇಕು ಬೇಕು ಅಂತ ಜಗಳ ಹೇಳಿತಾಳೆ. ನೀನು ಅವಳ ಜೊತೆ ಜಗಳ ಮಾಡ್ತೀಯ. ಇದೆಲ್ಲ ನಮಗೆ ಬೇಕಾ ಹೇಳಿ ನೋಡೋಣ. ಅವಳು ಏನೋ ಹೇಳ್ತಾಳೆ ಅಂತ ನಾವ್ ಯಾಕ್ರಿ ಇಷ್ಟಪಟ್ಟ ಜಾಗಕ್ಕೆ ಹೋಗದೆ ಇರ್ಬೇಕು? ನಾವು ನಮ್ ಪ್ಲಾನ್ನ ಬದಲಾಯಿಸದೆ ಬೇಡ. ನಾವು ಖಂಡಿತ ಹೋಗೇ ಹೋಗ್ತೀವಿ. ಹೌದಾ? ಹೌದು ರೀ. ಸರಿ, ನೀನೇ ಫಿಕ್ಸ್ ಆದ್ಮೇಲೆ ಯಾರ್ ಮತ್ತನ್ನಾದ್ರೂ ಕೇಳ್ತೀಯ ಹೇಳು? ರೆಡಿಯಾಗು, ಹೊರಡೋಣ. ಹೀಗೆ ಲೀಲಾ ವೇಣು ಇಬ್ಬರು ಫಂಕ್ಷನಿಗೆ ಹೊರಟು ಹೋದ್ರು. ಅವರಿಬ್ಬರು ಸೇರಿ ಬೈಕಲ್ಲಿ ಫಂಕ್ಷನಿಗೆ ಹೊರಟು ಹೋದ್ರು. ಏನ್ರಿ, ಈ ಶಾಪ್ ಹತ್ರ ನಿಲ್ಸ್ರಿ, ಏನಾದ್ರೂ ಗಿಫ್ಟ್ನ ಇಲ್ಲಿಂದನೇ ತಗೊಂಡೋಗೋಣ. ಹಾಗೆ ಹೇಳಿದಾಗ ವೇಣು ಗಾಡಿಯನ್ನು ನಿಲ್ಲಿಸಿದ. ಅವರಿಬ್ಬರು ಗಿಫ್ಟ್ ಅನ್ನು ತೆಗೆದುಕೊಳ್ಳಲು ಹೋದ್ರು. ಅಣ್ಣ, ಈ ಕಾಲ್ಗೆಜ್ಜೆ ಎಷ್ಟು? ಓ, ಇದು 5,000. ಇಲ್ಲಿ ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಇದಂದ್ರೆ 15,000. ಹೀಗೆ ಆ ಶಾಪಿನವ ಲೀಲಾ ಮುಂದೆ ಇರುವಂತಹ ಎಲ್ಲ ಡಿಸೈನ್ನ ತೆಗ್ದಿಟ್ಟ. ಅದೆಲ್ಲವನ್ನು ನೋಡಿ ಲೀಲಾ ನಿಧಾನವಾಗಿ, ಅಣ್ಣ, ಇದೆಲ್ಲ ಬೇಡ, 500 ರೂಪಾಯಿಗೆ ಏನಾದ್ರೂ ಕಾಲ್ಗೆಜ್ಜೆ ಇದ್ರೆ ತೋರಿಸಿ. ಹಾಗೆ ಹೇಳಿದಾಗ ಅಂಗಡಿಯಾತ ಲೀಲಾನನ್ನು ಮೇಲೆಯಿಂದ ಕೆಳಗೆ ತನಕ ಕೋಪದಿಂದ ನೋಡಿ, ಇದೆಲ್ಲ ನನಗೆ ಮೊದಲೇ ಹೇಳಿದ್ರೆ ಕೊಡ್ತಾ ಇದ್ದೆ ಅಲ್ವಮ್ಮ? ಹಾಗೆ ಅಂತ ಹೇಳಿದ. ಆ ಮಾತನ್ನು ಕೇಳಿ ಲೀಲನಿಗೆ ತುಂಬಾನೇ ಕೋಪ ಬಂತು. ಏನು ಹೇಳಿದ್ರಿ? ಟೈಮ್ ವೇಸ್ಟಾ? ಹಾಗಾದ್ರೆ ನಿಮ್ ಜೊತೆ 5,000 ಕೊಟ್ಟು ಕಾಲ್ಗೆಜ್ಜೆ ತಗೊಂಡ್ರೆ ಆವಾಗ ನಿಮ್ಗೆ ಟೈಮ್ ವೇಸ್ಟ್ ಆಗಲ್ವಾ? ಏನು ಬೇಡ, ಬನ್ರಿ ಹೋಗೋಣ. ಹಾಗೆ ಹೇಳಿ ಶಾಪಿಂದ ಹೊರಗೆ ಬಂದ್ಲು. ಲೀಲಾ, ಯಾಕೆ ನೀನು ಇಷ್ಟೊಂದು ಕೋಪ ಪಡ್ತೀಯ? ಸ್ವಲ್ಪ ಸಮಾಧಾನವಾಗಿರೇ. ಏನ್ರಿ,
ಇವನ ಒಬ್ಬಂದೇನಾ ಅಂಗಡಿ ಇರೋದು? ಬನ್ರಿ ಬೇರೆ ಅಂಗಡಿಗೆ ಹೋಗೋಣ. ಸರಿ ಸರಿ ಹೋಗೋಣ. ಮೊದಲು ನೀನು ನಿಧಾನವಾಗಿರು, ಸುಮ್ಮನೆ ಕೋಪ ಪಟ್ಕೊಂಡಿರ್ಬೇಡ. ಸರಿ ಹೋಗೋಣ, ಮೊದಲು ನೀನು ಸ್ವಲ್ಪ ಸಮಾಧಾನವಾಗಿರು. ಹಾಗೆ ಹೇಳಿ ವೇಣು ಲೀಲಾನ ಬೇರೆ ಅಂಗಡಿಗೆ ಕರ್ಕೊಂಡೋಗಿ ಕಾಲ್ಗೆಜೆ ತಗೊಂಡು ಅಲ್ಲಿಂದ ಹೊರಟ್ರು. ಫಂಕ್ಷನಲ್ಲಿ ಲೀಲಾ ಎಲ್ಲರ ಬಳಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ಲು. ಆವಾಗ ಅವಳ ಗೆಳತಿ ಬಂದು, ಏನೇ ಲೀಲಾ, ಇನ್ನು ನಿನ್ ತಂಗಿ ಬಂದಿಲ್ಲ ಅನ್ಸುತ್ತೆ ಹಾಗೆ ಅಂತ ಹೇಳಿದ್ಲು. ಆವಾಗ ಅಲ್ಲಿಗೆ ಒಂದು ದೊಡ್ಡ ಕಾರ್ ಜೋರಾಗಿ ಆರ್ನ್ ಮಾಡ್ಕೊಂಡು ಫಂಕ್ಷನ್ ಹಾಲಿಗೆ ಬಂತು. ಅಬ್ಬೋ, ಎಷ್ಟು ದೊಡ್ಡ ಕಾರು! ಲೀಲಾ, ಯಾರ್ದೇ ಅದು? ಏನೋ ನನ್ಗೇನ್ ಗೊತ್ತು ಹಾಗೆ ಅಂತ ಹೇಳಿ ಲೀಲಾ ಕೂಡ ಕಾರಿನ ಬಳಿ ನೋಡ್ತಾ ಇದ್ಲು. ಆಗ ಆ ಕಾರಿನಿಂದ ಲೀಲಾ ತಂಗಿಯಾದ ಗೀತಾ, ಅವಳ ಗಂಡ ಸುರೇಶ್ ಇಳಿದ್ರು. ಅವರು ಹಾಲ್ನ ಬಳಿ ಹೋಗ್ತಾ ಇದ್ರು. ಹೀಗೆ ಒಳಗೆ ಬಂದ ತಕ್ಷಣ ಅದುವರೆಗೂ ಲೀಲನ ಜೊತೆ ಮಾತಾಡ್ತಾ ಇದ್ದ ಅವಳ ಗೆಳತಿ ಅವಳನ್ನು ಬಿಟ್ಟು ಗೀತನ ಬಳಿ ಬಂದು ಮಾತಾಡ್ತಾ ಇದ್ಲು. ಹಲೋ ಗೀತಾ, ಹೇಗಿದ್ದೀಯಾ? ನಿನ್ನ ಕಾರು ತುಂಬಾ ಚೆನ್ನಾಗಿದೆ ಕಣೆ ಹಾಗೆ ಅಂತ ಹೇಳಿದಾಗ ಗೀತಾ ತುಂಬಾ ಗರ್ವದಿಂದ, ಓ ಅದಾ, ಮೊನ್ನೆ ನಾನು ಇಂಟರ್ನೆಟ್ಟಲ್ಲಿ ನೋಡಿದಾಗ ಈ ಕಾರ್ ನನಗೆ ತುಂಬಾ ಇಷ್ಟ ಆಯ್ತು. ಅದ್ರ ವಿಷಯದ ಬಗ್ಗೆ ನನ್ ಗಂಡನ ಜೊತೆ ಹೇಳ್ದೆ ಅಷ್ಟೇ. ಮರುದಿನ ಬೆಳಿಗ್ಗೆನೆ ನೋಡ್ತಾ ಇದ್ದೀನಿ, ನನ್ ಗಂಡ ಈ ಕಾರ್ನ ತಗೊಂಬಂದು ನನ್ ಮುಂದೆ ನಿಲ್ಸ್ತಾ ಇದ್ದಾರೆ. ಅದೇ, ಓ ವಾವ್, ನಿನ್ಗೆ ಇಷ್ಟು ಒಳ್ಳೆ ಗಂಡ ಸಿಕ್ಕಿರೋದು ನೀನ್ ಮಾಡಿದ ಲಕ್ಕಿ ಕಣೆ ಹಾಗೆ ಅಂತ ಆ ಲೇಡಿ ಗೀತನ ಹೊಗಳ್ತಾ ಇದ್ಲು. ಆಗ ಗೀತಾ ಅವಳ ಅಕ್ಕನನ್ನು ನೋಡಿ ಬೇಕು ಅಂತ, ಹೌದು, ಎಲ್ಲರಿಗೂ ನನ್ನ ರೀತಿ ಹಸ್ಬೆಂಡ್ ಸಿಗಲ್ಲ ಅಲ್ವಾ? ಈ ರೀತಿ ಒಳ್ಳೆ ಲೈಫ್ ಸಿಗ್ಲಿಕ್ಕೆ ಎಲ್ಲರಿಗೂ ಆ ದೇವ್ರು ಏನು ಕೊಡೋದಿಲ್ಲ ಅಲ್ವಾ? ಅದಕ್ಕೆ ಪುಣ್ಯ ಮಾಡಿರ್ಬೇಕು ಹಾಗೆ ಹೇಳುತ್ತಾ ಗೀತಾ ಅವಳ ಅಕ್ಕನಾದ ಗೀತಾ ಬಳಿ ಬಂದು ನಿಂತ್ಲು. ಅಕ್ಕ, ಚೆನ್ನಾಗಿದ್ದೀಯಾ? ಏನ್ ಚೆನ್ನಾಗಿರ್ತೀಯಾ? ಕೈ ತುಂಬಾ ಇದ್ರೆ ತಾನೇ ಚೆನ್ನಾಗಿರ್ಲಿಕ್ಕೆ ಹಾಗೆ ಅಂತ ದಿಮಾಕಿನಿಂದ ಹೇಳಿದ್ಲು. ಗೀತಾ ಮಾತು ಕೇಳಿ ಲೀಲನಿಗೆ ಎಲ್ಲಿಲ್ಲದ ಕೋಪ ಬಂತು. ಏನಕ್ಕ, ಏನೋ ಗಿಫ್ಟ್ ತಂದಿರುವ ಹಾಗಿದೆ, ಏನ್ ಗಿಫ್ಟ್ ಅದು ತೋರ್ಸು ಹಾಗೆ ಅಂತ ಗೀತಾ ಲೀಲನ ಕೈಯಲ್ಲಿರುವ ಗಿಫ್ಟ್ ಅನ್ನು ತೆಗೆದುಕೊಂಡ್ಲು. ಗೀತಾ, ಮರ್ಯಾದೆಯಿಂದ ಗಿಫ್ಟ್ ಬಾಕ್ಸ್ನ ಕೊಡು, ಅದ್ರೊಳಗೆ ಏನಿದೆ ಅಂತ ನಿನಗೆ ಬೇಕಾಗಿಲ್ಲ. ಅದು ಏನೂ ಇಲ್ಲಕ್ಕ, ತಿನ್ಲಿಕ್ಕೆ ಆಗದಿರುವ ನೀನು ಗಿಫ್ಟ್ ಬಾಕ್ಸ್ ತಂದಿದೀಯಾ ಅಂದ್ರೆ ಅದು ನನಗೆ ನೋಡ್ಬೇಕಲ್ವಾ? ಇಷ್ಟೊಂದು ಮಾತು ಆದ್ಮೇಲೆ ಈ ಗಿಫ್ಟ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ನನಗೆ ನೋಡದಿದ್ರೆ ಆಮೇಲೆ ನನಗೆ ನಿದ್ರೆನೇ ಬರೋದಿಲ್ಲಕ್ಕ. ಹೀಗೆ ಲೀಲಾ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಗೀತಾ ಅವಳ ಮಾತನ್ನು ಕೇಳದೆ ಗಿಫ್ಟ್ ಬಾಕ್ಸ್ ಅನ್ನು ಓಪನ್ ಮಾಡಿ ಅದರೊಳಗಿರುವ ಕಾಲ್ಗೆಜ್ಜೆಯನ್ನು ನೋಡಿದ್ಲು. ಓ ಶಿಟ್, ಇಷ್ಟೊಂದು ಕಡಿಮೆ ರೇಟಲ್ಲಿ ಇನ್ನೂ ಚೈನ್ಗಳು ಅಂಗಡಿಯಲ್ಲಿ ಇದೆಯಕ್ಕ? ಸರಿ, ಎಷ್ಟಕ್ಕ ಇದಕ್ಕೆ? 100, 200? ಹೀಗೆ ಗೀತಾ ಜೋರಾಗಿ ನಗ್ತಾ ಇದ್ಲು. ಅಲ್ಲಿ ಸುತ್ತಮುತ್ತ ಬಂದಿರುವವರೆಲ್ಲ ಗೀತಾ ಮಾಡುವುದನ್ನು ನೋಡಿ ಲೀಲಾನ ನೋಡಿ ನಗ್ತಾ ಇದ್ರು. ಅದನ್ನು ನೋಡಿ ಲೀಲಾ ತುಂಬಾನೇ ದುಃಖಪಟ್ಲು. ಗೀತಾ, ಸಾಕು, ಆ ಗಿಫ್ಟ್ನ ಕೊಡು. ಅದಲ್ಲಕ್ಕ, 100, 200 ರೂಪಾಯಿ ಕೊಟ್ಟು ಚೈನ್ ತಗೊಂಬಂದು ಫ್ಯಾಮಿಲಿ ಇಡೀ ಕೂತು ಬಿರಿಯಾನಿ ಪ್ಯಾಕೇಜ್ ತಿನ್ನೋಣ ಅಂತ ಬಂದ್ರಾ ಹಾಗೆ ಹೇಳಿ ಮತ್ತೆ ಜೋರಾಗಿ ನಗ್ತಾ ಇದ್ಲು. ನೋಡು ಗೀತಾ, ನಿನಗೆ ರೆಕ್ಕೆ ಬಂದು ಆಕಾಶದಲ್ಲಿ ಆರ್ತಾ ಇದ್ದೀಯಾ? ನೀನೇ ತುಂಬಾ ಶ್ರೀಮಂತಿಕೆಯಿಂದ ಇದ್ದೀಯಾ ಅಂತ ಇನ್ನೊಬ್ಬರನ್ನ ನೋಡಿ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ದೀಯಾ? ಒಂದಲ್ಲ ಒಂದಿನ ನಿನ್ನ ರೆಕ್ಕೆ ಕಟ್ಟಾಗಿ ನೀನ್ ಕೆಳಗೆ ಬಿದ್ದೇ ಬೀಳ್ತೀಯ, ಆವಾಗ ಗೊತ್ತಾಗುತ್ತೆ ನಿಂಗೆ. ಹಬ್ಬಾ, ಬಂದ್ಬಿಟ್ಲಪ್ಪ ನೀತಿ ಕಥೆಯ ಕವಿಯತ್ರಿ. ಇದೆಲ್ಲ ನಿನ್ ಕನ್ಸಲ್ಲೇ ನಡೆಯೋದು. ಹೋಗಿ ಮೊದ್ಲು ನಿನ್ ಕೆಲ್ಸ ನೋಡು. ನಿನ್ನಂತವ್ರು ಫಂಕ್ಷನಿಗೆ ಬರದೆ ಈ ರೀತಿ ಊಟ ತಿನ್ಲಿಕ್ಕೆ ತಾನೇ ಹಾಗೆ ಅಂತ ಗೀತಾ ಹೇಳಿದಾಗ ಲೀಲಾ ಕೋಪದಿಂದ, ಏನೇ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀಯಾ ಹಾಗೆ ಅಂತ ಹೇಳಿ ಗೀತನ ಬಳಿ ಹೋಗಿ ಕೋಪದಿಂದ ಅವಳನ್ನು ನೋಡಿ, ಅಯ್ಯೋ ಏನಿದು, ಈ ಫಂಕ್ಷನ್ಗೆ ಬಂದು ಹೀಗೆ ಜಗಳ ಮಾಡ್ತಿದ್ದೀರಾ? ಹೌದು ಗೀತಾ, ಏನಮ್ಮ ನಿನ್ನಂತವ್ರು ಈ ರೀತಿ ಜಗಳ ಎಲ್ಲ ಮಾಡದ ಸರಿನಾ? ಹೀಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ನಿಂತಿರುವವರೆಲ್ಲ ಗೀತಾಳ ಹಣವನ್ನು ನೋಡಿ ಗೀತಳಿಗೆ ಸಪೋರ್ಟ್ ಮಾಡುವ ರೀತಿ ಮಾತಾಡಿದ್ರು. ಏನಮ್ಮ ಗೀತಾ, ಎಲ್ಲಾದ್ರೂ ಬಂದು ಓದುವ ಅಂತ ಇರ್ಬೇಕು, ಅದನ್ನ ಬಿಟ್ಟು ಬಂದ ಜಾಗದಲ್ಲಿ ಏನಮ್ಮ ಜಗಳ? ಹೌದು, ಹಾಗೆ ಹೇಳಿ ಸಂಪಾದನೆ ಮಾಡಕ್ಕೆ ಗತಿ ಇಲ್ಲ, ಇದರಲ್ಲಿ ಮಾತು ಮಾತ್ರ. ಹೀಗೆ ಅಲ್ಲಿ ಬಂದವರೆಲ್ಲ ಮಾತಾಡ್ತಾ ಇರುವಾಗ ವೇಣು ಬಂದು, ಲೀಲಾ ಬಾ ಹೋಗೋಣ. ಅದಲ್ಲ ರೀ,
ಅವಳು ಏನ್ ಮಾತಾಡ್ತಿದ್ದಾಳೆ ಅಂತ ನೋಡಿದ್ರಾ? ಅದೆಲ್ಲ ಬೇಕಾಗಿಲ್ಲ, ಬಾ ಹೋಗೋಣ. ಹಾಗೆ ಅಂತ ವೇಣು ಲೀಲನ ಕರ್ಕೊಂಡು ಅಲ್ಲಿಂದ ಹೊರಟೇ ಬಿಟ್ಟ. ಅದನ್ನು ನೋಡಿದ ಗೀತಾ ದುರಂಕಾರದಿಂದ ನಗ್ತಾ ಇದ್ಲು. ಆ ನಗುವನ್ನು ನೋಡಿ ಲೀಲನಿಗೆ ಮತ್ತಷ್ಟು ಕೋಪ ಬಂತು. ಫಂಕ್ಷನ್ ನಡುವಿನೇ ವೇಣು ಲೀಲನ ಕರ್ಕೊಂಡು ಮನೆಗೆ ಬಂದ. ಲೀಲಾ ಏನು ಮಾತನಾಡದೆ ಕೋಪದಿಂದಾನೇ ಕೂತಿದ್ಲು. ಅದನ್ನು ನೋಡಿದ ವೇಣು, ಲೀಲಾ, ಕೋಪ ಯಾರ ಮೇಲೆ ಹೇಳು? ಇಷ್ಟೆಲ್ಲ ಮಾತಾಡಿದ್ಲಲ್ಲ, ನಿನ್ನ ತಂಗಿ ಮೇಲೆನಾ ಅಥವಾ ನನಗೆ ಆ ರೀತಿ ಸಂಪಾದನೆ ಮಾಡೋಕ್ಕಾಗಿಲ್ಲ ಅಂತ ನನ್ನ ಮೇಲೆ ಇದೆಯಾ ಕೋಪ? ಆವಾಗ ಗೀತಾ ಸಮಾಧಾನವಾಗಿ, ಅದಲ್ಲ ರೀ, ಅಷ್ಟು ಜನರ ಮುಂದೆ ಅವಳ ಹಾಗೆ ಮಾತಾಡಿದ್ದು ನನಗೆ ತಡ್ಕೊಳಕ್ಕೆ ಆಗಿಲ್ಲ ರೀ. ಮಾತಿಗೆ ಮಾತು ಮಾತಾಡ್ತಾ ಇದ್ರೆ ಯಾರಿಗೂ ಸಮಾಧಾನ ಆಗಲ್ಲ ಲೀಲಾ. ನಮ್ಮ ಸಮಾಧಾನವನ್ನು ನಾವು ನಡತೆಯಲ್ಲಿ ಮಾಡಿ ತೋರಿಸ್ಬೇಕು. ನಿನ್ ತಂಗಿಗೆ ನಾವ್ ಯಾರು ಅಂತ ತೋರಿಸ್ಬೇಕು. ಇನ್ನು ಜನರನ್ನ ಹೇಳ್ತೀಯಾ? ಜನರು ಹಾಗೇನೆ, ಹಣ ಎಲ್ಲಿರುತ್ತೋ ಅಲ್ಲೇ ಅವರು ಇರ್ತಾರೆ. ಹೀಗೆ ವೇಣು ಲೀಲನ ಉತ್ತೇಜಿಸುವ ಹಾಗೆ ಮಾತನಾಡಿದ. ಹೀಗೆ ಲೀಲಲ ಒಳಗಿರುವ ಭಯ ಹೋಗಿ ಅವಳು ತುಂಬಾ ಧೈರ್ಯವಾಗಿದ್ಲು. ಹೌದು ರೀ, ನಾವು ಯಾವಾಗ ಇದ್ರೂ ದೊಡ್ಡ ಶ್ರೀಮಂತರಾಗಿ ತೋರಿಸ್ಬೇಕು. ಆ ಲೀಲಾ, ಅದಕ್ಕೆ ನನ್ನ ಜೊತೆ ಒಂದು ಐಡಿಯಾ ಇದೆ. ನಾನು ಒಂದು ಬಿಸ್ನೆಸ್ನ ಆರಂಭಿಸ್ಬೇಕು ಅಂತ ಇದ್ದೀನಿ. ಆದ್ರೆ ಹಣ ಇಲ್ಲ, ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹಾಗಾದ್ರೆ ನಮ್ಮ ಮನೆನ ಮಾರೋಣ ರೀ. ಲೀಲಾ, ಮನೆನ ಮಾರಿ ನಾವು ಎಲ್ಲಿರೋದು? ನಾವು ಗುಡಿಸಲಲ್ಲಿ ಜೀವನ ಮಾಡೋಣ ರೀ. ನನಗೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇದೆ ರೀ. ನೀವೇ ತಾನೇ ಹೇಳಿದ್ದು ಲೈಫಲ್ಲಿ ಒಂದ್ಸಲಾದ್ರೂ ರಿಸ್ಕ್ ತಗೊಳ್ಬೇಕು ಅಂತ. ಲಾಭ ಬಂದ್ರು ನಷ್ಟ ಬಂದ್ರು ನಾನಿದ್ದೀನಿ ನಿಮ್ ಜೊತೆ. ಹೀಗೆ ಲೀಲಾ ವೇಣುವಿಗೆ ಧೈರ್ಯವನ್ನು ಹೇಳಿದ್ಲು. ಹೀಗೆ ಮನೆಯನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ವ್ಯಾಪಾರವನ್ನು ಆರಂಭಿಸಿದ್ರು. ಒಂದು ದಿನ ಗೀತಾ ರೋಡಲ್ಲಿ ಹೋಗ್ತಾ ಇರುವ ಲೀಲನನ್ನು ನೋಡಿ, ಏನಕ್ಕ ನಡು ರಸ್ತೆಗೆ ಬಂದು ನಿಂತಿದ್ದೀರಂತೆ? ನಂಗೆ ವಿಷಯ ಗೊತ್ತಾಯ್ತು. ಸರಿ ಹೇಳಿ, ಭಾವನ್ಗೆ ಏನಾದ್ರೂ ಕೆಲ್ಸ ಬೇಕು ಅಂದ್ರೆ ನನ್ ಗಂಡನ್ ಜೊತೆ ಹೇಳ್ತೀನಿ. ಡ್ರೈವರ್ ಕೆಲ್ಸಕ್ಕೆ ಕೂಡ ಇವಾಗ ಎಲ್ಲ ಒಳ್ಳೆ ಸಂಬಳ ಇದೆ ಅಕ್ಕ, ಹೇಳಾ? ನಿನ್ನ ಗಂಡನ್ ಜೊತೆ ಕೆಲಸ ಮಾಡುವ ಕರ್ಮ ನನ್ ಗಂಡನ್ಗೆ ಬರ್ಲಿಲ್ಲ. ಮೊದ್ಲು ನೀನು ನಿನ್ ಕೆಲ್ಸನ ನೋಡ್ಕೋ. ಹಾಗೆ ಹೇಳಿ ಲೀಲಾ ಅಲ್ಲಿಂದ ಹೊರಟೋದ್ಲು. ಹೀಗೆ ಕೆಲವು ದಿನಗಳು ಕಳೆಯಿತು. ಲೀಲಾ ವೇಣು ಆರಂಭಿಸಿದ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು. ಹೀಗೆ ಒಳ್ಳೆ ಲಾಭ ಬಂದ ಕಾರಣ ಮತ್ತೆ ಅವರು ಅವರ ಮನೆಯನ್ನು ತೆಗೆದುಕೊಂಡ್ರು. ಮಾತ್ರ ಅಲ್ಲದೆ ಮತ್ತೆ ತುಂಬಾ ಸಂಪಾದನೆಯನ್ನು ಕೂಡ ಸಂಪಾದನೆ ಮಾಡಿದ್ರು. ಇವಾಗ ಅವರ ಹೆಸರು ತುಂಬಾನೇ ಫೇಮಸ್ ಆಗಿತ್ತು. ಹೀಗೆ ದಿನಗಳು ಕಳೆಯಿತು. ಕೆಲವು ದಿನಗಳ ನಂತರ ಲೀಲಾ ಅವಳ ಗಂಡನ ಜೊತೆ ಒಂದು ಫಂಕ್ಷನಿಗೆ ಹೋದ್ಲು. ಅಲ್ಲಿ ಇರುವವರೆಲ್ಲ ತುಂಬಾ ವೈಭೋಗದಿಂದ ಅವರನ್ನು ಬರಮಾಡಿಕೊಂಡ್ರು. ಅಲ್ಲಿ ಗೀತಾ ಕೂಡ ಇದ್ಲು. ಆವಾಗ ಲೀಲಾ ಗೀತಾನ ನೋಡಿ, ಏನು ಗೀತಾ, ಹೇಗಿದ್ದೀಯಾ? ಹೌದು, ನಿನ್ ಗಂಡ ಎಲ್ಲಿ? ಹಾಗೆ ಅಂತ ಲೀಲಾ ಕೇಳಿದಾಗ ಒಂದೇ ಸಲ ಗೀತಾ ಅಳುತ್ತಾ, ಅಕ್ಕ ನನ್ನನ್ನು ಕ್ಷಮಿಸು. ನಿನ್ ಮನ್ಸಿಗೆ ಬೇಜಾರಾಗುವ ರೀತಿ ಎಷ್ಟೋ ಸಲ ನಾನು ಮಾತಾಡಿದ್ದೀನಿ. ನನ್ ಗಂಡನಿಗೆ ನಷ್ಟ ಬಂದು ಇವಾಗ ನಷ್ಟದಲ್ಲಿದ್ದಾರೆ. ಹಾಗೆ ಅಂತ ತುಂಬಾ ಅಳುತ್ತಾನೆ ತನ್ನ ಅಕ್ಕನ ಬಳಿ ಹೇಳಿಕೊಂಡ್ಲು. ಆವಾಗ ಲೀಲಾ, ತಂಗಿ, ನಾನ್ ನಿನ್ಗೆ ಮೊದ್ಲೇ ಹೇಳಿದ್ದೀನಿ, ನಮ್ಮ ರೆಕ್ಕೆ ಮುರಿದೋದ್ರೆ ನಾವು ಕೆಳಗೆನೆ ಬೀಳೋದು ಅಂತ. ಸರಿ, ನೀನು ಅಳ್ಬೇಡ, ನಾನಿದ್ದೀನಲ್ವಾ? ಹಾಗೆಂತ ಹೇಳಿ ತಂಗಿಯ ಸಾಲವನ್ನೆಲ್ಲ ತೀರಿಸಿ, ತಂಗಿ, ನೀನು ಹಣವನ್ನಲ್ಲದೆ ಮನುಷ್ಯರನ್ನು ಪ್ರೀತಿ ಮಾಡು. ಅಕ್ಕ, ನನ್ನನ್ನು ಕ್ಷಮಿಸಕ್ಕ. ಹಾಗೆ ಅಂತ ಗೀತಾ ಲೀಲನ ಕಾಲಿಗೆ ಬಿದ್ಲು.